ಪವಿತ್ರರಾಜ್. ಭೀಮೆಯ ಮಕ್ಕಳ ಮಾತು ಸಿಹಿ, ಭೀಮಾ ತೀರದ ಕಬ್ಬು ಸಿಹಿ. ಆದ್ರೆ ದಿನ ಕಳೆದಂತೆ ಸಿಹಿಯ ಕಬ್ಬೂ ಕಹಿಯಾಗಿತ್ತು, ಸಿಹಿಯ ಮಾತುಗಳೂ ಕಹಿಯಾಗಿದ್ದವು. ನಂತರ ವಿಷವಾಗಿಯೂ ಬದಲಾಗಿದ್ದವು. ಆ ವಿಷ ಬೆರೆತಿದ್ದು ಮನಸ್ಸಿನೊಳಗೆ ಸೇಡಿನ ರೂಪದಲ್ಲಿ. ಆ ನಂತರ ಭೀಮಾ ತೀರದಲ್ಲಿ ಆಗಿದ್ದೆಲ್ಲವೂ ವಿನಾಶ, ಸರ್ವನಾಶ. ಭೀಮೆ, ನಾನು ಬರೀ ನೀರಲ್ಲ, ಭೀಮೆಯ ಮಕ್ಕಳ ಬದುಕಿನ ಭಾಗ. ಹರಿಯುವಾಗ ನೀರಾಗಿ ಹರಿದಿದ್ದಕ್ಕಿಂತ ನೆತ್ತರಲ್ಲಿ ಮರುಗಿದ್ದೇ ಹೆಚ್ಚು. ನನ್ನದೇ ಮಕ್ಕಳ ಹೊಡೆದಾಟ ಬಡಿದಾಟವನ್ನು ಕಂಡು ನನ್ನ ಕರುಳೆ ಕಿತ್ತು ಬಂದಿದೆ. ಭೀಮೆಯ ನೀರು ಕುಡಿದು ಬಲಾಢ್ಯರಾಗಿ ಬೆಳೆಸಿದ್ದು ಕಷ್ಟಪಟ್ಟು ದುಡಿಯಲಿ, ಕಷ್ಟಗಳೇ ಇಲ್ಲದಂತೆ ಬದುಕಲಿ ಅಂತ. ಆದರೆ ಕೆಲವರು ಭೀಮೆಯ ನೀರಿಂದ ಪಡೆದ ಬಲವನ್ನು ಮತ್ತೊಬ್ಬರ ಉಸಿರು ನಿಲ್ಲಿಸೋಕೆ ಬಳಸಿಕೊಂಡ್ರು. ಕೊಲ್ಲುತ್ತಾ ನೀರು ಕೊಟ್ಟ ಭೀಮೆಗೆ ನೆತ್ತರು ಕೊಡಿಸಿದ್ರು. ನನ್ನದೇ ಮಕ್ಕಳ ನೆತ್ತರು ನನ್ನದೇ ಎದೆಯಾಳಕ್ಕೆ ಬಂದು ಸೇರಿದ್ದು ಹೃದಯವನ್ನೇ ಕಿತ್ತು ಬರುವಂತೆ ಮಾಡಿತ್ತು. ಮನುಷ್ಯತ್ವ ಮರೆಯಾಯಿತು, ಕ್ರೂರತ್ವ ಮನೆ ಮಾಡ್ತು. ಭೀಮಾ ತೀರ ಕುಖ್ಯಾತಿಗೆ ಹೆಸರಾಯಿತು. ದಶಕಗಳು ಕಳೆದ್ರೂ ಆ ಕಳಂಕ ಅಳಿಯದಾಯಿತು. ಸಿದ್ದಪ್ಪ ಸಾಹುಕಾರ ಬದುಕಿರೋ ತನಕ ಈ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಸಿದ್ದಪ್ಪ ಸಾಹುಕಾರನ ಸಾವಿನ ನಂತರ ಇಡೀ ಮನೆಗೆ ಗರಬಡಿದಂತಾಗಿ ಬಿಟ್ಟಿತ್ತು. ಅದರಲ್ಲೂ ಶಿವಾಜಿ ಬೋರಗಿ ಕಾನೂನನ್ನ ಕೈಗೆತ್ತಿಕೊಂಡ ನಂತರದಲ್ಲಿ ಗಂಡೇ ದಿಕ್ಕಿಲ್ಲದ ಮನೆಯಂತಾಗಿ ಬಿಟ್ಟಿತ್ತು. ಅಣ್ಣ ಸಿದ್ದಪ್ಪ ಬೋರಗಿಯನ್ನ ಕೊಂದವರ ನೆತ್ತರು ಕುಡಿಬೇಕು ಅಂತ ಶಿವಾಜಿ ಬೋರಗಿ ಸೇಡಿನ ಹಾದಿ ತುಳಿದ ನಂತರವಂತೂ ಈ ಮನೆ ಕಡೆ ಶಿವಾಜಿ ಬಂದಿದ್ದು ಕೇವಲ ಬೆರಳೆಣಿಕೆಗಳಷ್ಟು ದಿನ ಮಾತ್ರ. ಅದರಲ್ಲೂ ಶಿವಾಜಿ ಬೋರಗಿ ಸಾವಿನ ನಂತರ ಈ ಮನೆ ಅಕ್ಷರಶಃ ಸ್ಮಶಾನವಾಗಿ ಬಿಟ್ಟಿತ್ತು. ಸಿದ್ದಪ್ಪ ಬೋರಗಿ ಮಕ್ಕಳು, ಶಿವಾಜಿ ಬೋರಗಿ ಮಕ್ಕಳು ಇದ್ದಾರಾದರೂ ಅವರೆಲ್ಲ ತೀರಾ ಸಣ್ಣವರಾಗಿದ್ದರು. ಮನೆಯಲ್ಲಿ ಗಟ್ಟಿತನದ ದೊಡ್ಡ ಗಂಡಸು ಇಲ್ಲದಂತಾಗಿ ಬಿಟ್ಟಿತ್ತು. ದ್ವೇಷ, ಸೇಡು ಅನ್ನೋದು ಈ ಮನೆಯನ್ನ ಹೀಗೆ ಸ್ಮಶಾನವಾಗಿಸಿ ಬಿಟ್ಟಿತ್ತು. ನಮ್ಮ ಅಜ್ಜದು ಹೆಂಗಾಯ್ತಂದ್ರೆ ಇಲ್ಲಿ ಇದ್ರಕ ಜಗಳ ಸ್ಟಾರ್ಟ್ ಭೀಮಾ ತೀರದ ಎಂದು ಹೆಂಗೆ ಚಾಲು ಆಯ್ತಂದ್ರೆ ರೀ, ಅವ್ರು ಒಂದು ಹೊಲ್ದು ಬಂದ ಕಾಲಾಗ ಅವ್ರದಲ್ಲಿ ನಮ್ಮ ಅಜ್ಜಂದು ಹತ್ಯೆ ಆಯ್ತು ರೀ, ಕನ್ವೇಶ್ವರದು ಅವ್ರದ್ದು. ಹತ್ಯೆ ಆದ್ಮ್ಯಾಗ ನಮ್ಮ ಮಾಮ ಸಿದ್ದಪ್ಪ ಬೋರಿ, ನಮ್ಮ ಶಿವಾಜಿ ಬೋರಿ ಅವ್ರಲ್ಲೇನು ನಮ್ಮ ಅಜ್ಜ ಎದುರು ಒಂದು ಬಾಂಧ ಕಾಲಾಗ ನಮ್ಗೆ ಹತ್ಯೆ ಹಂಗಾಯ್ತು. ಒಂದು ಇದ್ರದಾಗ ನೀವು ಮಿಟ್ವಾಸದಿತ್ತು, ಅದು ಮಾಡಿಲ್ಲ, ನೀವು ಹತ್ಯೆ ಮಾಡಿ ನಾವು ಅವ್ರು ಊರೇ ಬಿಟ್ರು. ಅವರು ಏನು ನಮಗೆ ನಾವು ಬದಲಾತೊಳಾರ ನಾವು ಇದು ಮಾಡಲ್ಲಂದು. ಎಸ್, ಬದಲಾ ತೊಗೊಳ್ದೆ ಬರಂಗಿಲ್ಲ ಅಂತ ಆವತ್ತು ಸಿದ್ದಪ್ಪ ಬೋರಗಿ ಮತ್ತು ಅವರ ತಮ್ಮ ಶಿವಾಜಿ ಬೋರಗಿ ಇಬ್ಬರು ಶಪಥ ಮಾಡಿದ್ದರು. ರುಂಡಕ್ಕೆ ರುಂಡ, ರಕ್ತಕ್ಕೆ ರಕ್ತ, ಜೀವಕ್ಕೆ ಜೀವ, ಪ್ರತೀಕಾರಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋ ತನಕ, ಎದುರಾಳಿಗಳ ಜೀವ ತೆಗೆಯೋ ತನಕ ನಾವು ಮತ್ತೆ ದೇವಣಗಾಮಕ್ಕೆ ಕಾಲಿಡಲ್ಲ ಅಂತ ಸಿದ್ದಪ್ಪ ಬೋರಗಿ ಮತ್ತು ಶಿವಾಜಿ ಬೋರಗಿ ಇಬ್ಬರು ಶಪಥ ಮಾಡಿಬಿಟ್ಟಿದ್ದರು. ಆಗ ಶಿವಾಜಿ ಬೋರಗಿ ಇನ್ನೂ ಸಣ್ಣವಿದ್ದ, ಆದರೂ ಎದೆಯಲ್ಲಿ ಪ್ರತೀಕಾರದ ಕಿಚ್ಚು ಹೊತ್ತಿಕೊಂಡಿತ್ತು. ಆ ಪ್ರತೀಕಾರದ ಕಿಚ್ಚಿಗೆ ನಂತರದಲ್ಲಿ ಭೀಮಾ ತೀರದಲ್ಲಿ ಒಂದಷ್ಟು ಹೆಣಗಳು ಬಿದ್ದಿದ್ದವು. ಆಯ್ತು, ನಡುವಿನ ಮಂದಿನೂ ಹಂಗೆ ಇರ್ತಾವ್ರಿ. ಇಲ್ಲಿ ಒಂದು ಹೇಳ್ತಾರೆ, ಅಲ್ಲಿ ಒಂದು ಹೇಳೋದು, ಅವ್ರಿಗೆ ಹೆಚ್ಚಿಗೆ ಇವ್ರಿಗೆ ಹೇಳೋದು, ಇವ್ರಿಗೆ ಹೆಚ್ಚಿಗೆ ಅವ್ರಿಗೆ ಹೇಳೋದು, ಈ ಟೈಪ್ ನಡ್ದಿತ್ತು ರೀ ಆ ಟೈಮ್ದಾಗ. ನಮ್ಮ ಓವರ್ ಅಂದ್ರೆ ಬ್ಯಾಡು, ಈಗ ಆಯ್ತು ಅವರ ನಿನ್ನ ತಂದಿಗೆ ಅವ್ರು ಹೊಡೆದ್ರೆ ಅವ್ರು ನೀ ಆಪು ಹೊಡೆದು ಇದಾಯ್ತು, ಇದು ಏನು ಮಾಡಬೇಡ ಶಿವಾಜಿ, ಈಗ ಬಿಟ್ಟುಬಿಡು. ಎರಡು ಫ್ಯಾಮಿಲಿಗಳ ಮಧ್ಯೆ ಬೆಂಕಿ ಹೊತ್ತುಕೊಂಡಿದೆ ಅಂತ ಗೊತ್ತಾಗ್ತಿದ್ದಂತೆ ಒಂದಷ್ಟು ಮಂದಿ ಆ ಬೆಂಕಿಯಲ್ಲೇ ಚಳಿ ಕಾಯಿಸಿಕೊಳ್ಳೋಕೆ ಶುರು ಮಾಡಿದ್ರು.
ಬೋರಗಿ ಕುಟುಂಬದ ಬಗ್ಗೆ ಎದುರಾಳಿಗಳಿಗೆ ಹೋಗಿ ಕಿವಿ ಚುಚ್ಚುತ್ತಿದ್ರು. ಎದುರಾಳಿಗಳ ಬಗ್ಗೆ ಬೋರಗಿ ಕುಟುಂಬದವರ ಮುಂದೇನು ಚಾಡಿ ಹೇಳ್ತಿದ್ರು. ಹೀಗೆ ಒಬ್ಬರ ಮೇಲೆ ಒಬ್ಬರನ್ನ ಎತ್ತಿ ಕಟ್ಟೋ ಕೆಲಸ ಮಾಡಿದ್ದರು ಮಧ್ಯದಲ್ಲಿದ್ದವರು. ಅದು ಎರಡೂ ಕುಟುಂಬಗಳ ನಡುವಿನ ಜಗಳವನ್ನ, ದ್ವೇಷವನ್ನ ಇನ್ನಷ್ಟು ಜಾಸ್ತಿ ಮಾಡಿಬಿಟ್ಟಿತ್ತು. ಮೊದಲೇ ತಂದೆ ಕೊಲೆಗೆ ಪ್ರತೀಕಾರಕ್ಕೆ ಸಜ್ಜಾಗಿದ್ದ ಸಿದ್ದಪ್ಪ ಬೋರಗಿ ಮತ್ತು ಶಿವಾಜಿ ಬೋರಗಿ ಕೊತ ಅಂತ ಕುದಿಯೋದಕ್ಕೆ ಶುರು ಮಾಡಿದ್ರು. ನಮ್ಮ ತಂದೆ ಹೆಣಕ್ಕೆ ಪ್ರತೀಕಾರವಾಗಿ ಅವರ ತಂದೆ ಹೆಣನು ಉರುಳಿಸ್ತೀವಿ ಅಂತ ದೇವಣಗಾಂವದ ಲಕ್ಷ್ಮಿ ಮುಂದೆ ಪ್ರಮಾಣವನ್ನು ಮಾಡಿಬಿಟ್ಟಿದ್ದರು. ಲಕ್ಷ್ಮೀ ದೇವಿ ಮುಂದೆ ಪ್ರಮಾಣ ಮಾಡಿ ಊರನ್ನು ಬಿಟ್ಟರು. ನಂತರ ಬಂದಿದ್ದೇ ಪ್ರತೀಕಾರ ತೀರಿಸಿಕೊಂಡ ಮೇಲೆ. ಜಗಳದಾಗ ನಮ್ಮ ಅಪ್ಪರು ಹತ್ಯೆ ಆಯ್ತು. ಹತ್ಯೆ ಆದ್ಮೇಲೆ ಇವ್ರು ಎದ್ರು. ನಮ್ಮ ತಂದೆಯವರು ನಮ್ಮ ತಮ್ಮದೇರು ಅದು ಶಿವಾಜಿ ಸಿದ್ದರಾಮ, ಶಿವಾಜಿ ಸಿದ್ದಪ್ಪ ನಂಬ್ಯಾವ್ರಿ. ಇಡೀ ತವರು ಮನೆ ತನ್ನ ಕಣ್ಮುಂದೆಯೇ ನರಳಿ ನರಳಿ ನಾಶವಾಗುತ್ತಿರೋದನ್ನ ನೋಡಿದ ಈ ಜೀವ ಅದೆಷ್ಟು ಬಾರಿ ನೊಂದುಕೊಂಡಿತ್ತು, ಅದೆಷ್ಟು ಬಾರಿ ಕಣ್ಣೀರು ಹಾಕಿತ್ತು, ಎದುರಾಳಿಗಳಿಗೆ ಅದೆಷ್ಟು ಹಿಡಿಶಾಪವಾಗಿತ್ತೋ ಗೊತ್ತೇ ಇಲ್ಲ. ಅದರಲ್ಲೂ ಶಿವಾಜಿ ಬೋರಗಿಯನ್ನ ತಮ್ಮ ಅಂತ ಸಾಕಿದ್ದಕ್ಕಿಂತ ಸ್ವಂತ ಮಗನಂತೆ ಸಾಕಿದ್ದರು ಚೆನ್ನಮ್ಮ. ಅಂತ ಮಗನೇ ಇಲ್ಲವಾದಾಗ ಈ ತಾಯಿ ದೇವಣಗಾಂವದ ಲಕ್ಷ್ಮಿಯನ್ನ ನೆನೆಸಿಕೊಂಡು, ಅಮ್ಮ ತಾಯಿ ನೀನೇ ಎಲ್ಲವನ್ನ ನೋಡಿಕೋ ಅಂತ ಕಣ್ಣೀರಿನ ಶಾಪ ಹಾಕಿದ್ದಳು. ಮಹಾರಾಷ್ಟ್ರನಾಗೆ ಅವ್ನು ಶಿಕ್ಷಣ ಆಗಿದ್ರಿ ಶಿವಾಜಿ. ಅವ 5ನೇ ಹಿಡಿದು ಬಂದು ಅವನು 12ವಿ ತನ ಅಲ್ಲೇ ಇತ್ತು. 12ನೇ ಆದಮೇಲೆ ಇಲ್ಲಿ ಹೊಲ್ದಾಗ ಜಗಳ ಅದು ನಡೀತಲ್ರಿ. ಅವಾಗ ನಮ್ಮ ತಮ್ಮ ಕರೆಸಿದ್ದಾರ. ಅವ ಏನಂದ ನಾ ಅವ್ನಿಗೆ ಕೊಟ್ಟು ಕಳ್ಸಕ್ಕ ನಮ್ಮ ಹೊಲ್ದು ಬಾಂಧ ಕಾಲ ಜಗಳ ನಡೆದ ಅಂದ್ರೆ ಆಟತ್ಲೆ ಅವನು ದೊಡ್ಡವನೇ ಆಗಿದ್ದ. ನಾ ಹೋಗ್ತೀನಿ ಅಕ್ಕ ಅಂದ. ಹೋಗಪ್ಪ ಆದ್ಮೇಲೆ ಜಗಳ ಐತ್ರಿ ಅದು ಬಾಂಧದ ಕಾಲ. 5ನೇ ಕ್ಲಾಸು ಓದುತ್ತಿದ್ದಾಗ ದೇವಣಗಾಂವದ ಅಗಸಿ ಬಾಗಿಲು ದಾಟಿದ ಶಿವಾಜಿ ಸೊಲ್ಲಾಪುರದಲ್ಲೇ ಅಕ್ಕ ಚೆನ್ನಮ್ಮನ ಮನೆಯಲ್ಲೇ 12ನೇ ತರಗತಿ ತನಕ ಓದಿದ್ದ. ಅಷ್ಟರಲ್ಲೇ ದೇವಣಗಾಂವದಲ್ಲಿ ಹೊಲದ ಬದುವಿನ ವಿಚಾರಕ್ಕಾಗಿ ಗಲಾಟೆ ಶುರುವಾಗಿತ್ತು, ಬೆಂಕಿ ಹೊತ್ತುಕೊಂಡಿತ್ತು. ಹಿಂಗಾಗಿ ಸಿದ್ದಪ್ಪ ಬೋರಗಿ ತನ್ನ ಜೊತೆಗೆ ತನ್ನ ತಮ್ಮ ಶಿವಾಜಿ ಬೋರಗಿ ಇದ್ದರೆ ನನಗೂ ಒಂದಷ್ಟು ಶಕ್ತಿ ಬಂದಂತಾಗುತ್ತೆ ಅಂಥೇಳಿ ಸೊಲ್ಲಾಪುರದಲ್ಲಿದ್ದ ತನ್ನ ಅಕ್ಕ ಚೆನ್ನಮ್ಮನಿಗೆ ತಿಳಿಸಿ ಶಿವಾಜಿಯನ್ನ ದೇವಣಗಾಂವಕ್ಕೆ ಕರೆಸಿಕೊಂಡಿದ್ದ. ಯಾವಾಗ ಶಿವಾಜಿ ದೇವಣಗಾಂವಕ್ಕೆ ಬಂದು ನಿಂತನೋ ಭೀಮಾ ತೀರದ ಚಿತ್ರಣವೇ ಬದಲಾಗಿ ಬಿಟ್ಟಿತ್ತು. ಯಾರು ಕೂಡ ಜಗಳ ಇಲ್ಲೇನು ಇಲ್ಲ. ಸಾಲ್ಯಾಗನ್ನು ಅಲ್ಲಿ ಓಣ್ಯಾಗನ್ನು ಮನ್ಯಾಗನ್ನು ನಕ್ಕೋತ್ ಶಿಸ್ತಿರ್ತದೆ. ಅಲ್ಲಿದು ಸಾಲಿ ಅದು ಮುಗಿದ ಮೇಲೆ ಈ ಕಡೆ ಬಂದು ನಮ್ಮ ದೊಡ್ಡ ತನ್ನ ಸಿದ್ದಪ್ಪ ಏನಂದ, ಅಕ್ಕ ಹೊಲ್ದಾಗ ಜಗಳ ನಡೆದ ನನ್ನ ಜೋಡಾತದ ಅವ್ನಿಗೆ ಕೊಟ್ಟು ಕಳಿಸ್ತಾನೆ. ಟೀಕ್ ಅದ ನಾನು ಕೊಟ್ಟು ಕಳಿಸ್ರಿ. ಅದೇ ನಂದು ನಿಂದು ಹೇಳಿ ಅನ್ಕೋತ ಕೂತ್ರು. ಹೊಲ್ದು ಕಾಟದ ನಂದು ಕೀಟದ ಆಳದ್ರು ಮಾಡಿದ್ರು, ಅದೇನೂ ಇದು ಆಗಲಿಲ್ಲ. ಕಡಿಕಂಗೆ ಹತ್ಯೆ ಆಯ್ತು ರೀ. ತಂದೆ ಸಾವಿನ ನಂತರ ಅಣ್ಣ ಸಿದ್ದಪ್ಪ ಬೋರಗಿ ಜೀವಕ್ಕೆ ಆಪತ್ತಿದೆ ಅನ್ನೋದನ್ನ ಅರಿತ ಶಿವಾಜಿ ಬೋರಗಿ ತನ್ನ ಓದನ್ನ ಅಲ್ಲಿಗೆ ನಿಲ್ಲಿಸಿ ದೇವಣಗಾಂವಕ್ಕೆ ಬಂದು ಬಿಟ್ಟಿದ್ರು. ತನ್ನ ಅಣ್ಣನಿಗೆ ಕಿರುಕುಳ ಕೊಟ್ಟವರನ್ನ, ತನ್ನ ತಂದೆಯ ಜೀವ ತೆಗೆದವರನ್ನ ಮಣ್ಣಲ್ಲಿ ಮಣ್ಣಾಗಿಸಬೇಕು, ಅವರ ನೆತ್ತರನ್ನ ನೆಲಕ್ಕೆ ಚಿಮ್ಮಿಸಬೇಕು ಅಂತ ಕಡುಕೋಪದಲ್ಲೇ ಸೊಲ್ಲಾಪುರದಿಂದ ದೇವಣಗಾಂವಕ್ಕೆ ಕಾಲಿಟ್ರು. ಹೀಗೆ ಕಾಲಿಟ್ಟ ಶಿವಾಜಿ ಬೋರಗಿ ಆವತ್ತು ಮೊದಲು ಬಂದು ನಿಂತದ್ದು ಇದೇ ದೇವಣಗಾಂವದ ಲಕ್ಷ್ಮಿ ಮುಂದೆ. ಚಲೋ ಜಗಳನೇ ಆಗಿತ್ತು ರೀ. ಆದಪ್ಲೆ ನಾವು ಅಪ್ಪ ಅವ್ರಿಗೆ ಇವರು ಈ ಜಗಳನೇ ಬೇಡ ಅಂಕ ಅತ್ಯಾಕೆ ಅಫ್ಜಲ್ಪುರಕ್ಕೆ ಇರ್ತಿದ್ದೆ ಸಿದ್ದಪ್ಪ. ಶಿವಾಜಿನೂ ಬಂದ, ನಮ್ಮ ಅಣ್ಣ ಕೂಡ ಇರ್ತೀನಿ ಅಕ್ಕ ಅಂತ. ಇರಪ್ಪ ಹಾಗೆ ನಾವು ಭೀ ಬರ್ತಿದ್ದೆವು, ಓದ್ತಿದ್ದೆವು. ನಮ್ಮ ಅಪ್ಪನ ಕೂಡ ಏಕಾಕಿ ಜಗಳ ತೆಗೆದ್ರು. ಹೊಲ್ದಾಗ ಮಾರಾಡ್ರು ಐತ್ರಿ. ಅವು ಹೊಡ್ಕೊಂಟಾವ ನಮ್ಮ ಅಪ್ಪ ಹೊಡೆದಾರ. ಅಲ್ಲಿ ಮಂದಿ ಓಡಿ ಒಂದು ಆಡ ಒಯ್ದ್ರು, ಅವನಿಗೆ ಮನೆಗೆ ಒಯ್ದರು. ಮುಂದೆ ಜಗಳನೇ ಹಂಗೆ ನಡೀತು.
ಯಾಕಂದ್ರೆ ಶಿವಾಜಿ ಸಣ್ಣವನಿದ್ದರೂ ಸಿದ್ದಪ್ಪ ಬೋರಗಿಗಿಂತ ತುಂಬಾನೇ ಪವರ್ಫುಲ್ ಆಗಿದ್ದ, ಅಷ್ಟೇ ಚಾಣಾಕ್ಷನೂ ಆಗಿದ್ದ. ಇದು ಎದುರಾಳಿಗಳಿಗೂ ತಿಳಿದಿತ್ತು. ಯಾವಾಗ ಶಿವಾಜಿ ಇರೋ ತನಕ ಸಿದ್ದಪ್ಪ ಬೋರಗಿಯನ್ನ ಮುಟ್ಟೋದು ಸಾಧ್ಯವಿಲ್ಲ ಅಂತ ಗೊತ್ತಾಯ್ತು, ಆಗ್ಲೇ ನೋಡಿ ಬೂಸನೂರ್ ಶುಗರ್ ಫ್ಯಾಕ್ಟರಿಯ ಸಂಚು ತಯಾರಾಗೋದು. ಸಿದ್ದಪ್ಪ ಸಾಹುಕಾರನನ್ನ ಕೊಲ್ಲಲೇಬೇಕು ಅಂತ ನಿರ್ಧರಿಸಿದ್ರು ಎದುರಾಳಿಗಳು. ಆದ್ರೆ ದೇವಣಗಾಂವದಲ್ಲಿ ಸಿದ್ದಪ್ಪ ಸಾಹುಕಾರನ ತಂದೆ ಶರಣಪ್ಪ ಬೋರಗಿಯನ್ನ ಕೊಂದಂತೆ ಊರಲ್ಲಿ ಸಿದ್ದಪ್ಪ ಸಾಹುಕಾರನನ್ನ ಕೊಲ್ಲೋದಕ್ಕೆ ಆಗಲ್ಲ ಅನ್ನೋದು ಅಲ್ಲಿ ಅರ್ಥವಾಗಿತ್ತು. ಕೊಲ್ಲೋದು ಒಂದು ಕಡೆ ಇರ್ಲಿ, ಸಿದ್ದಪ್ಪ ಸಾಹುಕಾರನನ್ನ ಮುಟ್ಟೋದಕ್ಕೂ ಕಷ್ಟ ಅನ್ನೋದು ಎದುರಾಳಿಗಳಿಗೆ ತಿಳಿದು ಬಿಟ್ಟಿತ್ತು. ಅದಕ್ಕೆ ಕಾರಣ ಸಿದ್ದಪ್ಪನ ಬೆನ್ನಿಗೆ ನಿಂತಿದ್ದ ಚಾಣಾಕ್ಷ ತಮ್ಮ ಶಿವಾಜಿ ಬೋರಗಿ. ಅವ್ರದ್ದು ಫೈರಿಂಗ್ ಶುರು ಐತ್ರಿ, ಸ್ವಂದವ್ರದ್ದು ಇವ್ರದ್ದು ರೀ. ಎಲ್ರಿ ಹೊಳ್ಯಾಗ, ಆ ಹೊಳ್ಯಾಗ ಶಿವಾಜಿ ಬೋರಿಗೆ ಅವ್ರಿಗೆ ಚರಿ ಎತ್ತು ರೀ. ಬಿದ್ರ ಗೋಳಿ ಸ್ಟಾರ್ಟ್ ಐತ್ರಿ. ಅವ್ರಿಗೆ ಪೂರಾ ಮೈ ತುಂಬ ಶರ್ಟ್ ಸುದೇ ಅವ್ರದಿಲ್ಲ ಎಲ್ಲ ಕೆಂಪಾಗಿ ಬಿಟ್ಟಿರ್ತೀರಿ ರಕ್ತದಲ್ಲಿ. ಅಷ್ಟು ಡೇಂಜರ್ ಅವ್ರಿಗೆ ಇದು ಗೋಳಿ ಹತ್ತಿತ್ತು ರೀ. ಅವಾಗ ಇವ್ರು ಎಲ್ಲ ಫ್ರೆಂಡ್ ನಮ್ಮ ಮಾಮಾದಿರು ಅವ್ನು ಹ್ಯಾಂಗಾರಿ ಮಾಡ್ತಂದ್ರು ನಮ್ಮ ಮಾಮ ಧೈರ್ಯನ ಬಿಟ್ಟಿರತ್ತೆ. ಸ್ವತಃ ಗೋಳಿ ಹಾಕೊಳಕ್ಕೆ ಹೋಗಿರತ್ತೆ ಸಿದ್ದಪ್ಪ ಬೋರಿಗೆ. ಶಿವಾಜಿ ಆಯ್ತು ನನ್ನ ತಮ್ಮನ ಕೈ ಬಿಟ್ಟ, ಅವ ಈಗ ಉಳಿಯಲ್ಲ ಅನ್ಲತ್ರು. ಅವ್ರು ಹೇಳತ್ತಿರತ್ರಿ, ಹೇಳತನ ಏನಾಗಲ್ಲ ನೀವೇನು ಕಾಳಜಿ ಮಾಡಬೇಡ್ರಿ ಅಂತ ಅವ್ರು ಹ್ಯಾಂಗಾರಿ ಮಾಡಿ ಅದು ಕದ್ದಿ ಮ್ಯಾಗಿನ ಮ್ಯಾಗ ತಂದಿರತ್ತೆ. ಫೈರಿಂಗ್ ಅಂದ ನಡೀತು. ಅವ್ರು ಹೊಡಿಬೇಕೇತ ಅವ್ರು ಬೇನತ್ತಿರತ್ತೆ. ಅವ್ರು ಆ ಕಡೆ 30 ಮಂದಿ ರೀ, ಇವ್ರು ಈ ಕಡೆ 30 ಮಂದಿ. ಇವ್ರು ಹ್ಯಾಂಗಾರಿ ಮಾಡಿ ಅಲ್ಲಿ ಇದಕ್ಕೆ ತಂದು ಮಾಮಾಗೆಲ್ಲೇನು ಅಫ್ಜಲ್ಪುರಕ್ಕೆ ಒಯ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರಿ. ಹೀಗೆ ಅದೊಂದ್ಸಲ ಭೀಮಾ ಬ್ರಿಡ್ಜಿನ ಮೇಲಿಂದ ಎದುರಾಳಿಗಳು, ಭೀಮಾ ಬ್ರಿಡ್ಜಿನ ಕೆಳಗಿಂದ ಶಿವಾಜಿ ಬೋರಗಿ, ಸಿದ್ದಪ್ಪ ಬೋರಗಿ ಮತ್ತು ಟೀಮಿನವರು ಫೈರಿಂಗ್ ಅನ್ನ ಶುರು ಮಾಡಿದ್ದರು. ಆಗ್ಲೇ ನೋಡಿ ಶಿವಾಜಿ ಬೋರಗಿಗೆ ಗಂಭೀರವಾಗಿ ಗಾಯಗಳಾಗುವುದು. ಕೂಡಲೇ ಶಿವಾಜಿಯನ್ನ ಮತ್ತು ತಮ್ಮ ಜೊತೆಗಿದ್ದವರನ್ನ ಆಸ್ಪತ್ರೆಗೆ ಸಾಗಿಸಿದ ಸಿದ್ದಪ್ಪ ಬೋರಗಿ ದೊಡ್ಡ ಮಟ್ಟದಲ್ಲಿ ಜರ್ಜರಿತರಾಗಿದ್ದರು. ಸಾಯೋ ನಿರ್ಧಾರವನ್ನು ಮಾಡಿದ್ರು. ಸ್ವಲ್ಪ ಸುಧಾರಿಸಿಕೊಂಡು ಮತ್ತೆ ಸೇಡು ತೀರಿಸಿಕೊಳ್ಳೋಕೆ ಸಜ್ಜಾಗಿಬಿಟ್ರು. ಆ ಟೈಮಲ್ಲಿ ದೇವಣಗಾಂವಕ್ಕೆ ಬರೋದು ಸುರಕ್ಷಿತವಲ್ಲ ಅಂತ ಸಿದ್ದಪ್ಪ ಬೋರಗಿಯ ಆಪ್ತರಲ್ಲಿ ಒಬ್ಬನಾಗಿದ್ದ ಹೀರಾಪುರ ಬಸಪ್ಪ ಅನ್ನೋ ವ್ಯಕ್ತಿ ಹೇಳಿದ್ದ, ನೀವು ಊರಿನೊಳಗೆ ಬರಬ್ಯಾಡ್ರಿ ಸಾವ್ಕಾರ, ನಿಮಗೇನು ಬೇಕೋ ನಾನೇ ಮನೆಗೆ ಹೋಗಿ ತರ್ತೀನಿ ಅಂತ ಸಿದ್ದಪ್ಪ ಬೋರಗಿಗೆ ಹೇಳಿದ್ದ. ಹೀಗೆ ಹೇಳಿ ದೇವಣಗಾಂವದ ಸಿದ್ದಪ್ಪ ಬೋರಗಿಯ ಮನೆಗೆ ಬರ್ತಿದ್ದ ಹೀರಾಪುರ ಬಸಪ್ಪನನ್ನ ಎದುರಾಳಿಗಳು ಅಡ್ಡಗಟ್ಟಿದ್ದರು. ಸಿದ್ದಪ್ಪನ ಬದಲಿಗೆ ಸಿದ್ದಪ್ಪನ ಬಂಟ ಹೀರಾಪುರ ಬಸಪ್ಪನ ಕಾಲುಗಳನ್ನೇ ಕತ್ತರಿಸಿ ಬಿಟ್ಟಿದ್ರು. ಭಾಳ ತಿಂದಾಗ ಬಂದ್ರಿ ಆ ಟೈಮ್ದಾಗ ಅವರು ಫ್ಯಾಕ್ಟ್ರಿಗೆ ಅರ್ಧ ಜನ ತರ್ತೀನಿ ಅಂದ್ಮ್ಯಾಗ ಅವ್ರು ಫ್ರೆಂಡ್ ಅಂದರು ಹೋಗಕತ್ತಿದ್ದಮ್ಮು. ನಾ ಜರ ಅರ್ಬಿ ಬಟ್ಟಿ ಬಿಟ್ಟು ಅದು ಇದು ತೊಗೊಂಡ್ಬರ್ತೀನಿ ಊರಾಗ. ಬ್ಯಾಡೋ ನೀವು ಊರಿಗೆ ಹೋಗಬೇಡ, ಹೀರಾಪುರ ಬಸರಾಜ್ ಅವರು ಹೋಗಬೇಡೋ ನೀವು ಊರಿಗೆ ಅಂಕ ಇದು ಮಾಡಬೇಡ, ಎಲ್ಲ ತಂಗ ನಡೆದದ ಅಲ್ಲಿ. ಇಲ್ಲ ನಾ ತರ್ತೀನಿ ಅಂದರು. ಅವ್ರು ಅಲ್ಲಿ ಹೋದರು, ಅವ್ರ ಕಾಲು ಕಡಿದ್ರಿ. ಒಂದ್ ಕಡೆ ಶಿವಾಜಿ ಬೋರಗಿ ಆಸ್ಪತ್ರೆಯಲ್ಲಿ ಗುಂಡು ಬಿದ್ದ ನೋವಲ್ಲಿ ನೆರಳುತ್ತಿದ್ದ. ಮತ್ತೊಂದ್ ಕಡೆ ಹೇರಾಪುರ ಬಸಪ್ಪ ಅನ್ನೋ ನಂಬಿಕಸ್ತನ ಕಾಲುಗಳನ್ನೇ ಕತ್ತರಿಸಿ ಬಿಟ್ಟಿದ್ರು ವಿರೋಧಿಗಳು. ಇದೆಲ್ಲದರಿಂದ ತತ್ತರಿಸಿ ಹೋಗಿದ್ದ ಸಿದ್ದಪ್ಪ ಬೋರಗಿ ದೇವಣಗಾಂವಕ್ಕೆ ಕಾಲಿಡೋದು ಬೇಡ ಅಂತ ನಿರ್ಧರಿಸಿದ್ರು. ಡೆಲಿವರಿಗೆ ಅಂತ ತವರು ಮನೆಗೆ ಹೋಗಿದ್ದ ತನ್ನ ಹೆಂಡತಿ ಲಕ್ಷ್ಮೀಬಾಯಿಯ ಬಳಿ ಹೋಗಿದ್ರು. ನಡೆದಿದ್ದೆಲ್ಲವನ್ನೂ ಹೇಳಿದ್ರು. ಶಿವಾಜಿ, ಹೇರಾಪುರ ಬಸಪ್ಪ ಸೇರಿದಂತೆ ತನ್ನವರೆಲ್ಲ ಆಸ್ಪತ್ರೆಯಲ್ಲಿದ್ದಾರೆ. ಅವರ ಟ್ರೀಟ್ಮೆಂಟಿಗೆ ದುಡ್ಡಿನ ಜರೂರತ್ತಿದೆ. ಅದಕ್ಕಾಗಿ ಎಲ್ಲ ಕಡೆ ದುಡ್ಡಿಗಾಗಿ ಓಡಾಡ್ತಿದ್ದೀನಿ ಅಂತ ಹೇಳಿದ್ರು ಸಿದ್ದಪ್ಪ ಬೋರಗಿ. ಕೊನೆಗೆ ತಮ್ಮ ಹೊಲದಲ್ಲಿ ಬೆಳೆದಿದ್ದ ಕಬ್ಬನ್ನ ಬೂಸನೂರ್ ಶುಗರ್ ಫ್ಯಾಕ್ಟರಿಗೆ ಹಾಕಿ ಅದರ ದುಡ್ಡನ್ನ ತಂದ್ರಾಯ್ತು ಅಂತ ನಿರ್ಧರಿಸಿ ಶುಗರ್ ಫ್ಯಾಕ್ಟರಿಗೆ ಹೋಗಿದ್ರು ಸಿದ್ದಪ್ಪ ಬೋರಗಿ. ಆ ನಂತರ ನಡೀಬಾರದ್ದು ನಡೆದು ಬಿಟ್ಟಿತ್ತು. ಹಿಂಗೆ ಎಲ್ಲರೂ ಬೆನ್ನತ್ತನ ಕಬ್ಬು ಬೂಸನೂರ್ ಫ್ಯಾಕ್ಟ್ರಿಗೆ ಹಾಕಿರು. ಅದು ರೊಕ್ಕ ತರಸಲೆಕತ್ ಹೋದರು. ಹೋದವ್ರು ಹೊಳ್ಳಿ ಬರಲಿಲ್ಲ. ಅಲ್ಲೇ ಮನೆಯಾಗೆ ಇದ್ದರು. ಸ್ನಾನ ಮಾಡಿ 3 ತಿಂಗಳಿಗೆ ನಮ್ಮ ಮಗಳು ಬಾಣತನಕ್ಕೆ ಬಂದಿದ್ರು. ನಾ ಸೋದರ ಮಾವನ ಊರಾಗೆ ಇದ್ರನ
ಬಾಣತನಕ ಬಂದಿದ್ದ ಅಲ್ಲೇ ಇದ್ದ. ಹೋಗಿ ಬರ್ತೀನಿ ಕಬ್ಬಿನ ರೊಕ್ಕ ಕಬ್ಬು ಹಾಕಿನಿ ರೊಕ್ಕ ತರ್ತೀನಿ ಅಂತ ಹೋದವ್ರು ಹೊಳ್ಕೊಂಡು ಏನು ಆಗಿದೆ ಅಂತಲೂ ಗೊತ್ತಾಗಿಲ್ಲ. ಆವತ್ತು ತನ್ನವರಿಗೋಸ್ಕರ ಕಬ್ಬು ಮಾರಿದ ದುಡ್ಡನ್ನ ತಗೊಂಡು ಬರ್ತೀನಿ ಅಂತೇಳಿ ಬೂಸನೂರ್ ಶುಗರ್ ಫ್ಯಾಕ್ಟರಿಗೆ ಬರ್ತಾರೆ ಸಿದ್ದಪ್ಪ ಬೋರಗಿ. ಆದ್ರೆ ದುಡ್ಡಿನ ಸಮಸ್ಯೆ ಉಂಟಾಗಿ ಸಿದ್ದಪ್ಪ ಬೋರಗಿ ಒಬ್ಬನೇ ಬೂಸನೂರ್ ಶುಗರ್ ಫ್ಯಾಕ್ಟರಿ ಕಡೆ ಬರುವಂತೆ ಮಾಡಿದ್ದೇ ಎದುರಾಳಿಗಳು. ಅದ್ಯಾವುದರ ಪರಿವೇ ಇಲ್ಲದೆ ಸಿದ್ದಪ್ಪ ಬೋರಗಿ ಆವತ್ತೊಂದಿನ ದುಡ್ಡು ತರೋದಕ್ಕೆ ಅಂತ ಶುಗರ್ ಫ್ಯಾಕ್ಟರಿಗೆ ಬಂದಿದ್ರು. ದುಡ್ಡು ತಗೊಂಡು ವಾಪಸ್ ಹೋಗ್ಬೇಕಾದ್ರೆ ಹೊರಗಡೆ ವೈರಿಗಳ ಜೀಪು ಬಂದು ನಿಂತಿತ್ತು. ಎದುರಾಳಿಗಳು ಬಂದಿರೋದನ್ನ ಕಂಡ ಸಿದ್ದಪ್ಪ ಸಾಹುಕಾರ ತನ್ನಲ್ಲಿದ್ದ ಪಿಸ್ತೂಲನ್ನ ತೆಗೆದುಕೊಂಡು ಶೂಟ್ ಮಾಡುವಷ್ಟರಲ್ಲಿ ಸಿದ್ದಪ್ಪ ಸಾಹುಕಾರನ ತಲೆಗೆ ಹೊಕ್ಕು ಬಿಡುತ್ತವೆ ಗುಂಡುಗಳು. ಬೂಸ್ನೂರು ಫ್ಯಾಕ್ಟ್ರಿಗೆ ಇವ್ರು ಹ್ಯಾಂಗ ಕಬ್ಬು ಹಾಕಿರಿ. ನಾಲ್ಕು ಬೂಸ್ನೂರು ಫ್ಯಾಕ್ಟ್ರಿಗೆ ಹೋಗ್ತಾರ್ತೀನಿ. ಅವಾಗ ಅವ್ರು ಗಾಡಿ ಒಯ್ಯಂದ್ರಿ. ಗಾಡಿ ಒಯ್ಯನ್ ಮಾತು ಅವ್ರಿಗೆ ಸಂಶಯ ಆದ್ರಿ ಹ್ಯಾಂಗ. ನಾ ಸೈಕಲ್ ಮ್ಯಾಗ ಹೋಗೋಣ ಬರ್ತೀನಿ. ಯಾರಿಗೆ ಒಂದು ಹೇಳಿದ್ದಿಲ್ಲ ರೀ ಅವರು. ಹೋಗೋಣ ಎಲ್ಲರಿ ಫ್ಯಾಕ್ಟ್ರಿ ಅದು ಪಟ್ಕೊಂಡು ಹೋಗಿ ಬಂದ್ರಿ ಆಯ್ತಂತ ಅವ್ರು ತಿಳ್ಕೊಂಡ್ರಿ. ಅಲ್ಲೇ ಅವ್ರಿಗೆ ಯಾರು ಟಿಪ್ಸ್ ಕೊಟ್ರಿ ಅವ್ರ ಫ್ರೆಂಡ್ದಾಗೆ ಅಲ್ಲಿ ಯಾರು ಅದು ಗುರುತಾಗಿಲ್ಲ. ಅವ್ರು ಇಲ್ಲ ಅಲ್ಲಿ ನಮ್ಮ ಮಾಮ ಇಲ್ಲ ಇದು ಜೀಪ್ ಬತ್ತತ್ ರೀ. ಅಲ್ಲಿ ಸ್ಥಾನಿಕ ಮಂದಿ ಹೇಳಿದ್ರತ್ತ ಈ ಕಡೆ ಇವ್ರು ಹೊಂಟಿರಿ ಜೀಪ್ ಬತ್ತು. ಜೀಪ್ ಬಂದ್ಮ್ಯಾಗ ಒಂದು ಗೋಳಿ ಹೊಡೆದ್ರಿ. ಫೈರಿಂಗ್ ಒಂದು ಧೂಳು ಹೇಳೋದು ಒಂದು ಇದ್ರದ್ದು ಹೊಗೆ ಆಯ್ತು ರೀ. ಒಂದು ಬಾಂಬ ಕೊಟ್ರಿ. ಎಲ್ಲ ಕಡೆ ಹೊಗೆ ಅಲ್ಲತ್ತಿತ್ತು. ಆರ್ದಾಗಿಲ್ಲೇನು ಬಂದ್ರು ಅವ್ರು ಒಂದು ಗೋಳಿ ಹೊಡೆದ್ರು. ಗೋಳಿ ಹೊಡೆದಿಲ್ಲ ಅವರಿಗೆ ತೊಗೊಂಡು ಆ ಡೇಟ್ ಬಾಡಿ ಸಗಟ ಜೀಪ್ದು ಹಾಕೊಂಡು ಹೋಗ್ಬಿಟ್ರಿ. ಆ ಹೆಣವನ್ನ ಎಲ್ಲಿ ಹಾಕಿದ್ರೋ ಏನು ಮಾಡಿದ್ರು ಅನ್ನೋದು ಇವತ್ತಿನ ತನಕ ಗೊತ್ತೇ ಆಗಿಲ್ಲ. ಸಿದ್ದಪ್ಪ ಸಾಹುಕಾರನ ಮೇಲೆ ದಾಳಿ ಆಗಿದೆ ಅಂತ ಶಿವಾಜಿ ಬೋರಗಿಗೆ ಗೊತ್ತಾಗಿದ್ದೇ ತಡ ಬೂಸ್ನೂರ್ ಶುಗರ್ ಫ್ಯಾಕ್ಟರಿ ಹತ್ರ ಓಡೋಡಿ ಬರ್ತಾರೆ. ಅಲ್ಲಿ ತನ್ನ ಅಣ್ಣನ ತಲೆಯ ಭಾಗದ ಪಟ್ಟಿ ಬಿದ್ದಿತ್ತು. ಅದನ್ನ ನೋಡಿದ ಕೂಡಲೇ ಶಿವಾಜಿ ಅಂದುಕೊಂಡಿದ್ದ ನಮ್ಮಣ್ಣನ ಜೀವ ಹೊಡೆದಾರ ವೈರಿಗಳು ಅಂತ. ಚೆನ್ನಮ್ಮ ಅವ್ರಿಗೆ ಗುರ್ತಾಯ್ತು. ನಿಮ್ಮ ತಮ್ಮವ್ರಿಗೆ ಘಾತ ಆಗ್ಯದವ ಅವರಿಗೆಲ್ಲ ಅಲ್ಲಿ ಹೊಡೆದಾರಂತಾರೆ ಬೂಸ್ನೂರು ಫ್ಯಾಕ್ಟ್ರಿ ಬಳಿ. ಪನ್ ಯಾರು ಡೆಡ್ ಬಾಡಿ ನೋಡಿಲ್ಲ. ಅವ್ರಿಗೆ ಹೊಡೆದಾರಂದ್ರೆ ಮಾತ್ರ ಇಟ್ಟು ಹೇಳ್ಯಾರ. ಸಿದ್ದಪ್ಪ ಬೋರಗಿ ಕೊಲೆಯಾಗಿದೆ ಅನ್ನೋದು ಅದಾಗಲೇ ಎಲ್ಲರಿಗೂ ಗೊತ್ತಾಗಿತ್ತು. ಶರಣಪ್ಪ ಬೋರಗಿಯನ್ನ ಕೊಂದ ವಿರೋಧಿಗಳು ಸಿದ್ದಪ್ಪ ಬೋರಗಿಯನ್ನು ಕೊಂದು ಮುಗಿಸಿದ್ದಾರೆ, ಹೆಣವನ್ನು ಸಿಗದಂತೆ ಮಾಡಿಬಿಟ್ಟಿದ್ದಾರೆ ಅನ್ನೋದು ಭೀಮಾ ತೀರದಲ್ಲಿ ಸುದ್ದಿಯಾಗಿ ಬಿಟ್ಟಿತ್ತು. ಇದನ್ನೆಲ್ಲ ದೂರದಲ್ಲಿ ಕೂತ್ಕೊಂಡು ಕೇಳಿಸಿಕೊಳ್ತಿದ್ದ ಶಿವಾಜಿ ಬೋರಗಿ ತನ್ನ ಅಣ್ಣನ ಸಾವನ್ನ ನೆನೆದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. ಆ ಅಳುವಿನಲ್ಲೇ ಒಂದು ಸೇಡಿನ ಶಪಥವನ್ನು ಮಾಡಿದ್ದ. ಆ ಶಪಥಕ್ಕೆ ಸಾಕ್ಷಿಯಾಗಿದ್ದು ದೇವಣಗಾಂವದ ಲಕ್ಷ್ಮೀದೇವಿ. ಸಿದ್ದಪ್ಪನ ಸಾಹುಕಾರನ ಕೊಲೆಯಾದ ಬಳಿಕ ಶಿವಾಜಿ ಬೋರಗಿ ಪ್ರತಿಕಾರಕ್ಕೆ ಇಳಿದು ಬಿಟ್ಟಿದ್ದ. ಆ ಪ್ರತಿಕಾರ ಎಷ್ಟು ಭೀಕರವಾಗಿತ್ತು ಅಂದ್ರೆ ಭೀಮಾ ತೀರವೇ ಗಡ್ಢ ಗಡ್ಢ ಅಂತ ನಡುಗಿ ಬಿಟ್ಟಿತ್ತು. ಭೀಮೆಯ ಒಡಲಾಳದಲ್ಲಿ ಸುನಾಮಿಯನ್ನೇ ಸೃಷ್ಟಿಸಿಬಿಟ್ಟಿತ್ತು. ಎದುರಾಳಿಗಳ ತಲೆಗಳು ಒಂದೊಂದಾಗೆ ಉರುಳೋದಕ್ಕೆ ಶುರುವಾಗಿ ಬಿಟ್ಟಿದ್ವು. ಆ ಸ್ಟೋರಿಯನ್ನ ಹೇಳ್ತೀವಿ ಮುಂದಿನ ಎಪಿಸೋಡ್ನಲ್ಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.